ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಹೈ ಪ್ರೋಟೀನ್ ಹೊಂದಿರುವಂಥ ABC ಜ್ಯೂಸನ್ನು ಮಾಡ್ತಾಯಿದ್ದೀನಿ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನು ನಾನು ಡೈಲಿ ನನ್ನ ಮಗನಿಗೆ ಮಾಡಿ ಕೊಡ್ತಾ ಇರ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ABC ಜ್ಯೂಸು. ಇದನ್ನು ನೋಡಿ ನಾನು ಮಾಡ್ತಾಯಿದ್ದೀನಿ. ತುಂಬ ಈಸಿ ಇದೆ ಮಾಡೋದು, ಮಕ್ಕಳು ಸಹ ಮಾಡ್ಕೋಬೋದು. ತುಂಬಾ ಈಸಿ ಇದೆ. ಇದರಲ್ಲಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ ಮಿಕ್ಸಿದ ಜ್ಯೂಸ್ ಆಗಿದೆ ಇದು ABC ಜ್ಯೂಸು. ಬನ್ನಿ, ತುಂಬಾ ಚೆನ್ನಾಗಿರುತ್ತೆ, ಈಸಿ ಇದೆ ಮಾಡೋದು ಮಾತ್ರ. ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ಇವಾಗ ನೋಡಿ, ನಾನು ABC ಜ್ಯೂಸ್ ಅಂದರೆ ಆ್ಯಪಲ್, ಬೀಟ್ರೂಟ್ ಮತ್ತು ಕ್ಯಾರೆಟ್ ಇಷ್ಟನ್ನ ತೊಗೊಂಡಿದ್ದೀನಿ ನೋಡಿ. ಎ ಅಂದರೆ ಆ್ಯಪಲ್, ಬಿ ಅಂದರೆ ಬೀಟ್ರೂಟು, ಸಿ ಅಂದರೆ ಕ್ಯಾರೆಟ್. ಇದನ್ನು ತೊಗೊಂಡೆ ನೋಡಿ. ಈ ರೀತಿ ನಾನು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ನೋಡಿ, ಜ್ಯೂಸರ್ ಜಾರನ್ನ ತೊಗೊಂಡಿದ್ದೀನಿ. ಒಂದೊಂದೇ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ನೀವು ಜ್ಯೂಸರ್ ಜಾರ್ ಇಲ್ಲ ಅಂತಂದರೆ ನೀವು ಡೈಲಿ ಮಾಡ್ತಿರಲ್ವ, ಯೂಸ್ ಮಾಡ್ತಿರಲ್ಲ, ಅದೇ ಜಾರಲ್ಲೇ ಮಾಡ್ಕೋಬೋದು. ಇದಕ್ಕಿಂತ ಅದರಲ್ಲಿ ತುಂಬ ಬೇಗ ಸಣ್ಣ ಆಗುತ್ತೆ, ಪೇಸ್ಟ್ ಆಗುತ್ತೆ ಬೇಗ. ಇದಕ್ಕಿಂತ ಅದೇ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಸ್ವಲ್ಪ ಟೇಸ್ಟಿಗೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕಿ ಇದನ್ನು ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಸಣ್ಣಗೆ ಮಾಡ್ಕೋಬೇಕು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಹೈ ಪ್ರೋಟೀನನ್ನು ಹೊಂದಿದೆ. ಇದರಲ್ಲಿ ವೆಜಿಟೇಬಲ್ ಮತ್ತು ಫ್ರೂಟ್ಸ್ ಮಿಶ್ರಿತ ಇದೆ ನೋಡಿ. ಈ ರೀತಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಕೇವಲ ಫ್ರೂಟ್ಸ್ ಮತ್ತು ವೆಜಿಟೇಬಲಿಂದ ಸಣ್ಣ ಆಗಲ್ಲ, ಅದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಿಮಗೆ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ತುಂಬ ನೀರನ್ನು ಹಾಕಬಾರ್ದು. ಇವಾಗ ನೋಡಿ, ಓಪನ್ ಮಾಡ್ತಾಯಿದ್ದೀನಿ. ಈ ರೀತಿ ಇರುತ್ತೆ. ಇದನ್ನು ಚೆನ್ನಾಗಿ ಸೋಸ್ಕೋಬೇಕು. ಒಂದು ಪಾತ್ರೆಯಲ್ಲಿ ನಾನು ಸೋಸಿ ತೊಗೋತಾಯಿದ್ದೀನಿ ನೋಡಿ. ಮನೆಯಲ್ಲೇ ಇದು ಡೈಲಿ ಇದ್ದೇ ಇರುತ್ತೆ ಮನೆಯಲ್ಲೇ. ಈ ರೀತಿ ಮಾಡಿಕೊಂಡು ಚಿಕ್ಕವರಿಂದ ಹಿಡಿದು ದೊಡ್ಡವ್ರನ್ನೂ ಸಹ ಕುಡಿಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಲ್ಲ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈ ರೀತಿ ಕರೆಕ್ಟಾಗಿ ಇದನ್ನು ಸೋಸಿ ತಗೊಳ್ಳಿ ನೋಡಿ. ಇದರಲ್ಲಿರುವಂಥ ನೀರಿನ ಅಂಶ ಹೋಗುವವರೆಗೂ ಚೆನ್ನಾಗಿ ಇದನ್ನು ಈ ರೀತಿ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಈ ಥರ ಪ್ರೆಶ್ ಮಾಡೋದ್ರಿಂದ ಇದರಲ್ಲಿರುವಂಥ ನೀರಿನ ಎಲ್ಲ ಜ್ಯೂಸು ಕೆಳಗೆ ಬೀಳುತ್ತೆ ನೋಡಿ. ಈ ರೀತಿ ಇದೇನು ವೇಸ್ಟ್ ಆಗಲ್ಲ. ಇದಕ್ಕೆ ಮತ್ತೆ ಪುನಃ ನಾವು ಮತ್ತೆ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಗ್ರೈಂಡ್ ಮಾಡಿ ಮತ್ತೆ ಸೋಸ್ಕೋಬೋದು ನೋಡಿ. ಈ ರೀತಿ ಮಾಡ್ಕೊಳ್ಳಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಈ ಜ್ಯೂಸನ್ನು. ಬೇಗನೂ ರೆಡಿಯಾಗುತ್ತೆ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರನ್ನೂ ಸಹ ಕುಡಿಬೋದು. ಇದರಿಂದ ಏನೇನೂ ಆಗಲ್ಲ. ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೆಯದು. ಕ್ಯಾರೆಟಲ್ಲಿ ತುಂಬಾ ಶಕ್ತಿಶಾಲಿ ಪ್ರೋಟೀನ್ ಇರುತ್ತೆ. ಮತ್ತು ಕ್ಯಾರೆಟ್ ಕಣ್ಣಿಗಂತೂ ತುಂಬಾ ಒಳ್ಳೆಯದು. ಅದರಿಂದ ಮೂರನ್ನು ನಾವು ಈ ಥರ ಸೇರಿಸಿ ಜ್ಯೂಸನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಹೈ ಪ್ರೋಟೀನ್ ನಮಗೆ ಸಿಗುತ್ತೆ. ತುಂಬಾ ಒಳ್ಳೆಯದಿದು ನೋಡಿ. ಇದರೊಳಗೆ ನನಗೆ ಇವಾಗ ನೋಡಿ, ಇದನ್ನೇ ನಾನು ಮತ್ತೆ ಪುನಃ ಇದನ್ನು ನಾನು ಜಾರಿಗೆ ಹಾಕಿ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಅದನ್ನು ನಾವು ಜ್ಯೂಸನ್ನು ರೆಡಿ ಮಾಡ್ಕೋಬೋದು. ಇಷ್ಟು ನನಗೆ 3 ಗ್ಲಾಸಷ್ಟು ಜ್ಯೂಸು ರೆಡಿಯಾಗಿದೆ ನೋಡಿ. ಇದರಲ್ಲಿ ನೋಡಿರಿ, ತುಂಬಾ ಚೆನ್ನಾಗಿರುತ್ತೆ ಜ್ಯೂಸ್ ಮಾತ್ರ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಟೇಸ್ಟ್ ನೋಡಬಾರ್ದು, ಇದರಲ್ಲಿರುವಂಥ ಪ್ರೋಟೀನನ್ನು ನೋಡಿ ನಾವು ಜ್ಯೂಸನ್ನು ಕುಡಿಬೇಕಾಗುತ್ತೆ ನೋಡಿ. ಇಷ್ಟು ಉಳಿದಿದೆ. 3 ಗ್ಲಾಸ್ ಬಂದಿದೆ ಇದರಲ್ಲಿ ಜ್ಯೂಸು. ನಾನು ಡೈಲಿ ನನ್ನ ಮಗನಿಗೆ ಮಾಡಿ ಕೊಡ್ತಾ ಇರ್ತೀನಿ ಮತ್ತು ನಾವು ಕುಡಿತಾ ಇರ್ತೀವಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಜ್ಯೂಸು ನೋಡಿ. ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ, ಡೈಲಿ ಕುಡಿತಾ ಇರ್ತೀವಿ ನಾವು. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.